ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನನ್ನ ಮೈಸೂರಿನ ಹಳೆ ವ್ಲಾಗಲ್ಲಿ ನಾನು ಹೇಳಿದ್ದೆ ಕನ್ನಂಬಾಡಿಗೆ ಹೋಗಿದ್ವಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಅಂತ. ಮತ್ತೆ ಅಲ್ಲಿಂದ ಮೈಸೂರಿಗೆ ವಾಪಸ್ ಬಂದಾದ್ಮೇಲೆ ಹಾಗೆ ಕಾಫಿ ಕುಡಿಯೋಣ ಅಂತ ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ಒಂದು ಕಾಫಿ ಶಾಪ್ನ ಹುಡುಕಿದ್ವಿ. ಅದೇ ಮಾಲ್ಗುಡಿ ಕಾಫಿ ಶಾಪ್ ಆ್ಯಂಡ್ ಬೇಕರಿ. ನೀವು ಅನ್ಕೋತಾ ಇರ್ಬೋದು ಏನು ಕಾಫಿ ಶಾಪ್ ಅಂತ ಯಾವುದೋ ಮನೆ ತೋರಿಸ್ತಾ ಇದ್ದಾರೆ ಅಂತ. ಹೌದು ಹೌದು, ಇದು 1916 ಕನ್ಸ್ಟ್ರಕ್ಟ್ ಆಗಿರುವಂತ ಚಿತ್ತರಂಜನ್ ಪ್ಯಾಲೇಸ್ ಅಂತ. ಸದ್ಯಕ್ಕೆ ಇವಾಗ ಇದು ಮಾಲ್ಗುಡಿ ಕಾಫಿ ಶಾಪ್ ಅಂಡ್ ಬೇಕರಿ ಆಗಿದೆ. ಪ್ಯಾಲೇಸ್ ಅಂತೂ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ. ಹಾಗೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 7:30ವರೆಗೂ ಕಾಫಿ ಶಾಪ್ ಓಪನ್ ಇರುತ್ತೆ. ದೇವರಾಜ್ ಅರಸ್ ರೋಡ್ ಅಲ್ಲಿರುವಂತಹ ಈ ಪ್ಯಾಲೇಸ್ ಅಲ್ಲಿ ಎಲ್ಲಾ ತರ ಬೇಕರಿ ಐಟಮ್ಸ್ ಮತ್ತೆ ಕಾಫಿ, ಟೀ, ಜ್ಯೂಸ್ ಎಲ್ಲ ಸಿಗುತ್ತೆ. ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ. ರಾತ್ರಿ ಅಲ್ಲೇ ಹೋಟೆಲ್ ಅಲ್ಲಿ ಸ್ಟೇ ಮಾಡಿ ಅವತ್ತಿನ ಬೆಳಗ್ಗೆ ನಾವು ಹೋಗಿದ್ದು ಸಫಾರಿಗೆ. ಕನಕೋಟೆ ಸಫಾರಿ ಕೇಂದ್ರ ಇದು ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್ ಗೆ ಸೇರ್ಕೊಳ್ಳುತ್ತೆ. ಒಬ್ಬ ಬುಡಕಟ್ಟು ಜನಾಂಗದ ಲೀಡರ್ ಕಾಕನಾಯಕ ಅನ್ನೋ ಹೆಸರಲ್ಲೇ ಈಗಲೂ ಕೂಡ ಅದು ಕಾಕನಕೋಟೆ ಸಫಾರಿ ಸೆಂಟರ್ ಆಗಿದೆ. ಆನ್ಲೈನ್ ಅಲ್ಲೂ ಕೂಡ ಟಿಕೆಟ್ ಬುಕಿಂಗ್ ಇರುತ್ತೆ. ಆದ್ರೆ ನಮ್ಗೆ ಆನ್ಲೈನ್ ಟಿಕೆಟ್ ಸಿಕ್ಕಿರ್ಲಿಲ್ಲ. ಬೆಳಗ್ಗೆ 3 ಗಂಟೆಗೆಲ್ಲ ಎದ್ದು ರೆಡಿಯಾಗಿ 4:30 ಅಷ್ಟರಲ್ಲಿ ನಾವು ಆಲ್ರೆಡಿ ಸಫಾರಿ ಸೆಂಟರ್ ಹತ್ರ ಹೋಗಿದ್ವಿ. ಬಟ್ ಇಲ್ಲಿ ಒಂದು ಚಾನ್ಸ್ ಏನಪ್ಪಾ ಅಂತಂದ್ರೆ ಯಾರ್ಯಾರೆಲ್ಲ ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೊಂಡು ಆನ್ ಟೈಮಿಗೆ ಅಲ್ಲಿ ಇರಲ್ವೋ ಅಂಥವ್ರದ್ದು ಮಾತ್ರ ಟಿಕೆಟ್ ಕ್ಯಾನ್ಸಲ್ ಮಾಡಿ ಅಲ್ಲಿ ಯಾರು ಫಸ್ಟ್ ಬಂದಿರ್ತಾರೆ ಅವರಿಗೆ ಪ್ರಿಯಾರಿಟಿ ಆಗಿ ಟಿಕೆಟ್ ಕೊಡ್ತಾರೆ. ನಮ್ಗೆ ಬರೀ 2 ಟಿಕೆಟ್ ಮಾತ್ರ ಸಿಕ್ಕಿತ್ತು. ನಾನು ಅನನ್ಯ ಮಾತ್ರ ಸಫಾರಿ ನೋಡ್ಕೊಂಡು ಬಂದ್ವಿ. ನೀವೇನಾದ್ರೂ ಸಫಾರಿಗೆ ಪ್ಲಾನ್ ಮಾಡಿದ್ರೆ ಪ್ಲೀಸ್ ಮುಂಚೆನೆ ಬುಕ್ ಮಾಡ್ಕೊಳ್ಳಿ ಮತ್ತೆ ಆನ್ ಟೈಮಿಗೆ ಅಲ್ಲಿರಿ. ಮತ್ತು ಯಾವುದೇ ತರದ ಮೊಬೈಲ್ನ ಅಲೋ ಮಾಡಲ್ಲ ಸಫಾರಿ ಒಳಗೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.